ದೂತ ಎಂಡಿ ಸಮೀರ್ಗೆ ಸಂಬಂಧಪಟ್ಟ ಹಾಗೆ ಸ್ಫೋಟಕ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಕೋಟಿ ಕೋಟಿ ವೀಕ್ಷಣೆ ಪಡೆದಿದ್ದ ವಿಡಿಯೋ ಡಿಲೀಟ್ ಆಗಿದೆ. ಕೋರ್ಟ್ ಆದೇಶದಿಂದ ಸಮೀರ್ಗೆ ಭಾರಿ ಆಘಾತ. ಯೂಟ್ಯೂಬರ್ ಸಮೀರ್ ಎಂಡಿ ವಿರುದ್ಧ ಕೋರ್ಟ್ ಆದೇಶ ಹೊರಡಿಸಿದೆ. ಕೋರ್ಟ್ ಆದೇಶದ ಬೆನ್ನಲ್ಲೇ ವಿಡಿಯೋ ಡಿಲೀಟ್ ಆಗಿದೆ. ಸಿಟಿ ಸಿವಿಲ್ ಕೋರ್ಟ್ ಆದೇಶದನ್ವಯ ವಿಡಿಯೋ ಡಿಲೀಟ್ ಆಗಿದೆ. 13 ವರ್ಷದ ಹಿಂದೆ ಧರ್ಮಸ್ಥಳ ಗ್ರಾಮದ ಪಾಂಗಳ ಅನ್ನೋ ಕುಗ್ರಾಮದಲ್ಲಿ ಒಂದು ಹೆಣ್ಣು ಮಗಳನ್ನ ಅತ್ಯಂತ ಭೀಕರವಾಗಿ ಅತ್ಯಾಚಾರವೆಸಗಿ ಆಕೆಯನ್ನ ಕೊಲ್ಲಲಾಗಿತ್ತು. ಜೊತೆಗೆ ಆಕೆಯ ಗುಪ್ತ ಭಾಗಕ್ಕೆ 6 ಇಂಚಿನಷ್ಟು ಮಣ್ಣು ತುಂಬಿ ಸಾಕ್ಷಿ ನಾಶ ಮಾಡಲು ಯತ್ನಿಸಿದ್ರು ಆ ಕ್ರೂರರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಂಡಿ ಸಮೀರ್ 30 ನಿಮಿಷಕ್ಕೂ ಹೆಚ್ಚು ಗಂಟೆಗಳ ಕಾಲ 30 ನಿಮಿಷಕ್ಕೂ ಹೆಚ್ಚು ಕಾಲ ವಿಡಿಯೋ ಮಾಡಿ ಹರಿಯಬಿಟ್ಟಿದ್ದ. ಈಗ ಆ ವಿಡಿಯೋ ಡಿಲೀಟ್ ಆಗಿದೆ. ಘನ ನ್ಯಾಯಾಲಯದ ಆದೇಶದ ಮೇರೆಗೆ ಸಿಟಿ ಸಿವಿಲ್ ಕೋರ್ಟ್ ಆದೇಶದನ್ವಯ ವಿಡಿಯೋ ಡಿಲೀಟ್ ಆಗಿದೆ. ಕೋಟಿ ಕೋಟಿ ವೀಕ್ಷಣೆ ಪಡೆದುಕೊಂಡಿದ್ದಂತಹ ಎಂಡಿ ಸಮೀರ್ ವಿಡಿಯೋ ಈಗ ಡಿಲೀಟ್ ಆಗಿರುವಂತಹದ್ದು. ಸಿಟಿ ಸಿವಿಲ್ ಕೋರ್ಟ್ ಆದೇಶದನ್ವಯ ವಿಡಿಯೋ ಡಿಲೀಟ್ ಆಗಿದೆ. ಕೋರ್ಟ್ ಆದೇಶದ ಬೆನ್ನಲ್ಲೇ ವಿಡಿಯೋ ಡಿಲೀಟ್. ಸಿಟಿ ಸಿವಿಲ್ ಕೋರ್ಟ್ ಆದೇಶದನ್ವಯ ವಿಡಿಯೋ ಡಿಲೀಟ್ ಆಗಿದೆ. ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಕಡ್ಡಾಯ ತಡೆಯಾಜ್ಞೆ. ಇದು ಆರಂಭದಲ್ಲಿ ಮಾಡಿದಂತಹ ಮೊದಲ ವಿಡಿಯೋ. ಧರ್ಮಸ್ಥಳ ಹಾರಾರ್ ಎನ್ನುವಂತಹ ವಿಡಿಯೋ ಡಿಲೀಟ್ ಆಗಿದೆ. ಕೋಟಿ ಕೋಟಿ ವೀಕ್ಷಣೆ ಪಡೆದಿದ್ದ ವಿಡಿಯೋ ಡಿಲೀಟ್. ಘನ ನ್ಯಾಯಾಲಯದ ತಡೆಯಾಜ್ಞೆಯ ಮೇರೆಗೆ ಕೋರ್ಟ್ ಆದೇಶದಿಂದ ಸಮೀರ್ಗೆ ಈಗ ಭಾರಿ ಆಘಾತ ಎದುರಾಗಿದೆ. ನಿನ್ನೆಯಷ್ಟೇ ಇದ್ದಕ್ಕಿದ್ದ ಹಾಗೆ ಸಮೀರ್ ಲೈವ್ ಮುಖಾಂತರವಾಗಿ ಬಂದು ವಿಡಿಯೋ ಡಿಲೀಟ್ ಆಗಿದೆ ಅನ್ನೋದನ್ನು ಅಧಿಕೃತವಾಗಿ ತಿಳಿಸಿದ್ರು. ಧರ್ಮಸ್ಥಳ ಹಾರಾರ್ ಎನ್ನುವಂತಹ ವಿಡಿಯೋ ಡಿಲೀಟ್ ಆಗಿರುವಂತಹದ್ದು. ಡಿಲೀಟ್ ಆದ ಬೆನ್ನಲ್ಲೇ ಈಗ ಪರವಿರೋಧ ಚರ್ಚೆಗಳು ಶುರುವಾಗಿದೆ. 13 ವರ್ಷದ ಹಿಂದೆ ನಡೆದಿದ್ದಂತಹ ಅತ್ಯಂತ ಭಯಾನಕ ಅತ್ಯಾಚಾರವನ್ನ ಸಮೀರ್ ವಿಡಿಯೋ ಮುಖಾಂತರವಾಗಿ ಸಮಾಜಕ್ಕೆ ಮತ್ತೆ ಚರ್ಚೆಗೆ ತಂದಂತಹ ವ್ಯಕ್ತಿ, ಆತನ ವಿಡಿಯೋ ಹೆಂಗೆ ಡಿಲೀಟ್ ಆಯಿತು? ಘನ ನ್ಯಾಯಾಲಯ ಕಾನೂನಿನ ಪ್ರಕ್ರಿಯೆಯ ಭಾಗ ಅದು. ಕೋರ್ಟ್ ಆದೇಶದನ್ವಯ ಈಗ ಅದನ್ನು ಇರೇಸ್ ಮಾಡಲಾಗಿದೆ, ಅದನ್ನು ಅಳಿಸಿ ಹಾಕಲಾಗಿದೆ, ಅದನ್ನು ಯೂಟ್ಯೂಬ್ ಪ್ರಪಂಚದಿಂದ ತೆಗೆದು ಹಾಕಲಾಗಿದೆ. ಆದರೆ ಸಮೀರ್ ಮಾಡಿದ್ದಂತಹ 2ನೆಯ ವಿಡಿಯೋ ಅದು ಸಾಕ್ಷಿ ನಾಶ. ಆ ವಿಡಿಯೋಗೆ ಯಾವುದೇ ತರಹದ ಕಾನೂನು ಕಂಟಕ ಎದುರಾಗಿಲ್ಲ. ಈವರೆಗೂ ಕೂಡ ಯೂಟ್ಯೂಬ್ನಲ್ಲಿ ಲಭ್ಯವಾಗಿದೆ. ಸಮೀರೇ ಹೇಳಿದಂತೆ ನನ್ನ ವಿಡಿಯೋಗೆ ಯಾವುದೇ ತರಹದ ಕಾಪಿರೈಟ್ ಸ್ಟ್ರೈಕ್ ಕೊಡೋದಿಲ್ಲ. ಯಾರು ಬೇಕಾದರೂ ತಮ್ಮ ಯೂಟ್ಯೂಬ್ಗಳಲ್ಲಿ ಡೌನ್ಲೋಡ್ ಮಾಡಿಕೊಂಡು ಹಾಕಬಹುದು. ನನ್ನಿಂದ ಯಾವುದೇ ತರಹದ ತಡೆ ಬರೋದಿಲ್ಲ. ಕನ್ನಡಿಗರ ಬೆಂಬಲಕ್ಕೆ ಪಾತ್ರವಾಗಿದ್ದ ದೂತನ ವಿಡಿಯೋಗೆ ಈಗ ಅಷ್ಟೇ ಸೌಜನ್ಯಾಳಿಗೆ ಅನ್ಯಾಯವನ್ನ ಅನಾವರಣಗೊಳಿಸಿದಂತಹ ವಿಡಿಯೋ ಅದು. ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ವೈರಲ್ ಆಗಿತ್ತು. ಒಂದು ರಾತ್ರಿ ಕಳೆದು ಬೆಳಗ್ಗೆ ಸುಪ್ರಭಾತದಲ್ಲಿ ಎದ್ದೇಳುವಾಗ ಕನ್ನಡಿಗರ ನಗ್ನ ನೇತ್ರಗಳಿಗೆ ಸಿಕ್ಕಿದ್ದು ದೂತನ ವಿಡಿಯೋ. ಆ ವಿಡಿಯೋವನ್ನ ಪ್ಲೇ ಮಾಡಿ ನೋಡಿದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಳಗೊಂಡು ಅತ್ಯಂತ ಅತ್ಯಾಧುನಿಕತೆಯ ವಿಜುವಲ್ಸ್ ಅನ್ನು ಹಾಕಲಾಗಿತ್ತು. ಸೌಜನ್ಯಾಳನ್ನ ಹೆಂಗೆ ಕೊಂದ್ರು, ಸೌಜನ್ಯಾಳನ್ನ ಹೇಗೆ ಅತ್ಯಾಚಾರ ಮಾಡಲಾಯಿತು, ಕ್ರೂರರ ಕಪಿ ಮುಷ್ಟಿಯಲ್ಲಿ ಬಂಧಿಯಾಗಿದ್ದ ಸೌಜನ್ಯಾಳ ಆ ವಿಲವಿಲ ಒದ್ದಾಟವನ್ನ ನರಳಾಟವನ್ನ ತೋರಿಸಲಾಗಿತ್ತು. ಆ ವಿಡಿಯೋದಲ್ಲಿ ಕನ್ನಡಿಗರ ಬೆಂಬಲಕ್ಕೆ ಪಾತ್ರವಾಗಿತ್ತು ದೂತನ ವಿಡಿಯೋ. ಸೌಜನ್ಯಾಳಿಗಾದಂತಹ ಅನ್ಯಾಯವನ್ನ ಇಂಚಿಂಚಾಗಿ ಅನಾವರಣಗೊಳಿಸಿದ್ದಂತಹ ದೂತನ ವಿಡಿಯೋ ಕಣ್ಮರೆಯಾಗಿದೆ. ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಕಡ್ಡಾಯ ತಡೆಯಾಜ್ಞೆ ಬಂದಿರುವಂತಹದ್ದು. ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಬ್ರೇಕಿಂಗ್ ಇದು. ದೊಡ್ಡವರ ವಿರುದ್ಧ ಧ್ವನಿ ಎತ್ತಿದ್ದೇ ತಪ್ಪಾಯ್ತಾ? ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿದ್ದ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪರವಿರೋಧ ಚರ್ಚೆಗಳು ಶುರುವಾಗಿದೆ. ಟ್ಯಾಕ್ಸಿಗಳ ಹಿಂದೆ ಸಮೀರನ ಫೋಟೋಗಳು ಮಿಂಚುತ್ತಾ ಇತ್ತು. ಆಟೋ ಹಿಂದೆಯೂ ಕೂಡ ಸೌಜನ್ಯ ಮತ್ತು ಸಮೀರನ ವಿಡಿಯೋಗಳನ್ನು ಫೋಟೋಗಳನ್ನು ಹಾಕಲಾಗ್ತಾ ಇತ್ತು. ಸಮೀರ್ ಮಾಡಿದ ಒಳ್ಳೆಯ ಕೆಲಸಕ್ಕೆ ಜನ ಬೆಂಬಲ ಅಂತ ಹೇಳಿ ಕಾಮೆಂಟ್ಗಳು ಬರ್ತಾ ಇತ್ತು. ಈಗ ಅದೇ ಜನರು ಯಾಕೆ ಆ ವಿಡಿಯೋ ಡಿಲೀಟ್ ಆಯಿತು ಅಂತ ಹೇಳಿ ಕಂಗಾಲಾಗಿದ್ದಾರೆ. ಕೋಟಿ ಕೋಟಿ ವೀಕ್ಷಣೆ ಪಡೆದಂತಹ ವಿಡಿಯೋ ಅದು. ಕೋಟ್ಯಾಂತರ ಜನರ ನಗ್ನ ನೇತ್ರಗಳಿಗೆ ಸಾಕ್ಷಿಯಾದ ವಿಡಿಯೋ. ಧರ್ಮಸ್ಥಳ ಹಾರಾರ್. ಆ ವಿಡಿಯೋದಲ್ಲಿ ಸೌಜನ್ಯಾಳ ಕೊಲೆ ಮತ್ತು ಅತ್ಯಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ದಾಖಲೆಗಳನ್ನು ತೋರಿಸಲಾಗಿತ್ತು. ಅದಾದ ನಂತರ ವಿವಾದವಾಗಿತ್ತು ಆ ಒಂದು ವಿಡಿಯೋ. ಪೊಲೀಸ್ ನೋಟಿಸ್ ಕೂಡ ಬರಲಾಯಿತು. ಪೊಲೀಸ್ ಸ್ಟೇಷನ್ಗೆ ಸಮೀರನ ವಿಡಿಯೋ ಡಿಲೀಟ್ ಆಗಿದೆ. ಅದು ಕೂಡ ನ್ಯಾಯಾಲಯದ ಆದೇಶದ ಮೇರೆಗೆ.
ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಸದ್ದು ಮಾಡಿದಂತಹ ಸಮೀರ್ ವಿಡಿಯೋ, ಸೌಜನ್ಯ ಪ್ರಕರಣಕ್ಕೆ ಪುಷ್ಟಿ ಕೊಟ್ಟಂತಹ ಸಮೀರ್ ವಿಡಿಯೋ ಅದು. ನೂತನ ವಿಡಿಯೋ ಡಿಲೀಟ್ ಬೆನ್ನಲ್ಲೇ ಭುಗಿಲೆದ್ದ ವ್ಯಾಪಕ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಡಿಲೀಟ್ ಬೆನ್ನಲ್ಲೇ ಪರ ವಿರೋಧ ಚರ್ಚೆಗಳು ಕೂಡ ಶುರುವಾಗಿತ್ತು. ಕೋಟ್ಯಾಂತರ ಜನ ವೀಕ್ಷಣೆಯನ್ನ ಪಡೆದಿದ್ದಂತಹ ವಿಡಿಯೋ, ಸೌಜನ್ಯಾಳನ್ನ ಕೊಂದಂತಹ ಪಾಪಿಗಳು ಹೇಗೆ ಎಲ್ಲ ರಕ್ಷಣೆಯನ್ನು ಪಡೆದಿದ್ರು ಎನ್ನುವಂತಹದ್ರ ಬಗ್ಗೆಯೂ ಕೂಡ ಸವಿಸ್ತಾರವಾದಂತಹ ವಿವರಣೆ ಆ ವಿಡಿಯೋದಲ್ಲಿತ್ತು. ಸೌಜನ್ಯ ಎನ್ನುವಂತಹ ಹೆಣ್ಣು ಮಗಳಿಗೆ ಆದಂತಹ ಅನ್ಯಾಯವನ್ನು ಅತ್ಯಂತ ಸ್ಪಷ್ಟ ಭಾಷೆಯಲ್ಲಿ ವಿವರಿಸಲಾಗಿದ್ದಂತಹ ವಿಡಿಯೋ ಅದು. ಆ ವಿಡಿಯೋವನ್ನು ಈಗ ಯೂಟ್ಯೂಬ್ನಿಂದ ತೆಗೆದು ಹಾಕಲಾಗಿದೆ. ಸಮೀರನ ಅಭಿಮಾನಿಗಳಲ್ಲೂ ಕೂಡ ಆತಂಕ, ಗೊಂದಲ, ಸಮೀರನ ಫ್ಯಾನ್ಸ್ ಅವರಲ್ಲೂ ಕೂಡ ಒಂದರ್ಥದ ಆತಂಕ ಎದುರಾಗಿರುವಂತಹದ್ದು. ನೂತನ ವಿಡಿಯೋ ಡಿಲೀಟ್ ಬೆನ್ನಲ್ಲೇ ಭುಗಿಲೆದ್ದ ವ್ಯಾಪಕ ಆಕ್ರೋಶ. ನಿನ್ನೆಯಷ್ಟೇ ಸಮೀರ್ ಅಧಿಕೃತವಾಗಿ ಹೇಳಿಕೊಂಡಿದ್ದರು, ನನ್ನ ವಿಡಿಯೋ ಡಿಲೀಟ್ ಆಗಿದೆ. ಎರಡನೆಯ ವಿಡಿಯೋ ಸಾಕ್ಷಿನಾಶ ಎನ್ನುವಂತಹ ವಿಡಿಯೋವೂ ಕೂಡ ಡಿಲೀಟ್ ಆಗೋ ಸಾಧ್ಯತೆಗಳಿದೆ. ಹಾಗಾಗಿ ನಾನು ಮಾಡಿರುವ ಎರಡನೆಯ ಸಾಕ್ಷಿನಾಶ ವಿಡಿಯೋವನ್ನು ಯಾರು ಬೇಕಾದರೂ ತಮ್ಮ ಅಧಿಕೃತ ಯೂಟ್ಯೂಬ್ಗಳಲ್ಲಿ ಅದನ್ನು ಅಪ್ಲೋಡ್ ಮಾಡಿಕೊಳ್ಳಬಹುದು. ನನ್ನಿಂದ ನಿಮಗೆ ಯಾವುದೇ ತರಹದ ಕಾಪಿರೈಟ್ ಸ್ಟ್ರೈಕ್ ಬರೋದಿಲ್ಲ. ಕನ್ನಡಿಗರ ನಗ್ನ ನೇತ್ರಗಳಿಗೆ ಸಾಕ್ಷಿಯಾಗಬೇಕು ಸಾಕ್ಷಿನಾಶ ವಿಡಿಯೋ ಅಂತ ಸಮೀರ್ ಖುದ್ದಾಗಿ ಸ್ವತಃ ಹೇಳಿಕೊಂಡಿದ್ರು. ಈಗ ಸಮೀರ್ ಮಾಡಿದ್ದ ಮೊದಲನೆಯ ವಿಡಿಯೋ ಕರ್ನಾಟಕದ ಯೂಟ್ಯೂಬ್ ಇತಿಹಾಸದಲ್ಲಿ ಬೆಂಕಿ ಹಚ್ಚಿತ್ತು. ಒಂದು ಸುಪ್ರಭಾತದಲ್ಲಿ ವಿವಾದಕ್ಕೊಳಗಾಗಿದ್ದಂತಹ ಕೋಟ್ಯಾಂತರ ವೀಕ್ಷಣೆ ಪಡೆದಿದ್ದ ಸಮೀರನ ವಿಡಿಯೋ ಧರ್ಮಸ್ಥಳ ಹಾರಾರ್ ಡಿಲೀಟ್ ಆಗಿದೆ, ಯೂಟ್ಯೂಬ್ನಿಂದ ತೆಗೆದು ಹಾಕಲಾಗಿದೆ. ಕೋಟ್ಯಾಂತರ ಜನ ವಿಡಿಯೋ ನೋಡಿದ್ದಾರೆ. ಕೋಟ್ಯಾಂತರ ಜನರಿಗೆ ಸೌಜನ್ಯಾಳ ಕೇಸ್ ಬಗ್ಗೆ ಗೊತ್ತಾಗಿದೆ. ಕೋಟ್ಯಾಂತರ ಜನ ಆ ವಿಡಿಯೋ ಸಂಪೂರ್ಣವಾಗಿ ನೋಡಿದ್ದಾರೆ. ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಕಡ್ಡಾಯ ತಡೆಯಾಜ್ಞೆ. ಕೊಲೆಗಡುಕರ ವಿರುದ್ಧ ಈಗ ವ್ಯಾಪಕ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಸೌಜನ್ಯ ಪ್ರಕರಣಕ್ಕೆ ಪುಷ್ಟಿ ಕೊಟ್ಟಂತಹ ಸಮೀರ್ ವಿಡಿಯೋ ಅದು. ನೂತನ ವಿಡಿಯೋ ಡಿಲೀಟ್ ಬೆನ್ನಲ್ಲೇ ಭುಗಿಲೆದ್ದ ವ್ಯಾಪಕ ಆಕ್ರೋಶ. ಸೌಜನ್ಯಾಳನ್ನು ಕೊಂದು ಹಾಕಿದ ಪಾಪಿಗಳ ವಿರುದ್ಧ ಈಗ ಆಕ್ರೋಶಗಳು ವ್ಯಕ್ತವಾಗಿದೆ. ಡಿಲೀಟ್ ಬೆನ್ನಲ್ಲೇ ಪರವಿರೋಧ ಚರ್ಚೆಗಳು ಕೂಡ ಶುರುವಾಗಿರುವಂತಹದ್ದು. ಕನ್ನಡಿಗರ ಬೆಂಬಲಕ್ಕೆ ಪಾತ್ರವಾಗಿದ್ದ ನೂತನ ವಿಡಿಯೋ ಈಗ ಯೂಟ್ಯೂಬ್ ಪ್ರಪಂಚದಿಂದ ಹೊರಗೆ ಬಿದ್ದಿದೆ. ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಕಡ್ಡಾಯ ತಡೆಯಾಜ್ಞೆ ಬಂದಿರುವಂತಹದ್ದು. ತಡೆಯಾಜ್ಞೆಯ ಬೆನ್ನಲ್ಲೇ ವಿಡಿಯೋವನ್ನು ಡಿಲೀಟ್ ಮಾಡಲಾಗಿದೆ. ಕನ್ನಡಿಗರ ಅಪಾರ ಬೆಂಬಲಕ್ಕೂ ಕೂಡ ಪಾತ್ರವಾಗಿದ್ದ ನೂತನ ವಿಡಿಯೋ, ಸೌಜನ್ಯಾಳಿಗಾದಂತಹ ಅನ್ಯಾಯವನ್ನು ಅನಾವರಣಗೊಳಿಸಿದಂತಹ ನೂತನ ವಿಡಿಯೋ, ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಅದು. ದೊಡ್ಡವರ ವಿರುದ್ಧ ಅನ್ನೋದಕ್ಕಿಂತಲೂ ಸೌಜನ್ಯಾಳನ್ನು ಕೊಂದ ಪಾಪಿಗಳ ವಿರುದ್ಧ ಧ್ವನಿ ಎತ್ತಿದ್ದೇ ತಪ್ಪಾಯ್ತಾ? ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿದ್ದ ವಿಡಿಯೋ, ಸೌಜನ್ಯ ಪ್ರಕರಣಕ್ಕೆ ಪುಷ್ಟಿ ಕೊಟ್ಟಂತಹ ಸಮೀರ್ ವಿಡಿಯೋ, ನೂತನ ವಿಡಿಯೋ ಡಿಲೀಟ್ ಬೆನ್ನಲ್ಲೇ ಭುಗಿಲೆದ್ದ ವ್ಯಾಪಕ ಆಕ್ರೋಶ. ಕಾಮೆಂಟ್ ಬಾಕ್ಸ್ನಲ್ಲಿ ಪರವಿರೋಧ ಚರ್ಚೆಗಳು ಶುರುವಾಗಿದೆ. ಕನ್ನಡಿಗರ ಬೆಂಬಲಕ್ಕೂ ಕೂಡ ಪಾತ್ರವಾಗಿದ್ದಂತಹ ನೂತನ ವಿಡಿಯೋ, ಅದಾದ ಬೆನ್ನಲ್ಲೇ ಸಾಕ್ಷಿನಾಶ ಎನ್ನುವಂತಹ ವಿಡಿಯೋವನ್ನು ಕೂಡ ಮಾಡಿದರು. ಹಂತವಾಗಿ ನಾವು ಆ ಸ್ಟೇ ಕಾಪಿಯನ್ನು ಕೂಡ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಇದು ನೂತನ ವಿಡಿಯೋಗೆ ಬಂದಂತಹ ತಡೆಯಾಜ್ಞೆಯ ಕಾಪಿ, ಅಧಿಕೃತ ಕಾಪಿಯನ್ನು ಕೂಡ ನಾವು ಸ್ಕ್ರೀನ್ ಮೇಲೆ ರಿವೀಲ್ ಮಾಡಿದ್ದೀವಿ. ಅದಾದ ನಂತರ ಎರಡನೆಯ ವಿಡಿಯೋ ಕೂಡ ಮಾಡಿದ್ರು ಸಮೀರ್. ಆ ವಿಡಿಯೋಗೆ ಈವರೆಗೂ ಕೂಡ ಕಾನೂನಿನ ಯಾವುದೇ ತರಹದ ತೊಡಕು ಎದುರಾಗಿಲ್ಲ. ಸಾಕ್ಷಿನಾಶ ಎನ್ನುವಂತಹ ವಿಡಿಯೋ, ಆ ವಿಡಿಯೋದಲ್ಲಿ ಆ ಭಾಗದಲ್ಲಾದಂತಹ ಒಂದಷ್ಟು ಕೊಲೆಗಳು, ಆ ಕೊಲೆಗೆ ಸಂಬಂಧಪಟ್ಟಂತಹ ಸಾಕ್ಷಿಗಳನ್ನು ಹೇಗೆ ಎಲ್ಲ ನಾಶ ಮಾಡಲಾಯಿತು, ಸೌಜನ್ಯಾಳ ಪರವಾಗಿದ್ದಂತಹ ಸಾಕ್ಷಿಗಳು ಮತ್ತು ಸೌಜನ್ಯಾಳ ಹಂತಕರ ವಿರುದ್ಧವಾಗಿದ್ದಂತಹ ಸಾಕ್ಷಿಗಳು ಹೇಗೆ ಎಲ್ಲ ಅಪ್ರತ್ಯಕ್ಷರಾದರು ಮತ್ತು ಅವರನ್ನು ಹೇಗೆ ಎಲ್ಲ ಅಳಿಸಲಾಯಿತು ಎನ್ನುವಂಥದ್ರ ಬಗ್ಗೆ ಸೌಜನ್ಯಾಳ ಸಾಕ್ಷಿ ನಾಶ ಎನ್ನುವಂತಹ ಎರಡನೆಯ ವಿಡಿಯೋದಲ್ಲಿ ಸಮೀರ್ ವಿವರಿಸಿದ್ರು. ಆ ವಿಡಿಯೋಗೆ ಈವರೆಗೂ ಕೂಡ ಯಾವುದೇ ತರಹದ ಕಾನೂನು ಕಂಟಕ ಎದುರಾಗಿಲ್ಲ. ಈಗಲೂ ಕೂಡ ಯೂಟ್ಯೂಬ್ನಲ್ಲಿ ಜೀವಂತವಾಗಿದೆ ಸಮೀರನ ಸಾಕ್ಷಿನಾಶ ವಿಡಿಯೋ.
ಇನ್ನು ಸೌಜನ್ಯಾಳಿಗೆ ಸಂಬಂಧಪಟ್ಟಂತಹ ವಿಡಿಯೋವನ್ನು ಮಾಡಿದ್ದಂತಹ ಸಮೀರನ ವಿಡಿಯೋ ಈಗ ಡಿಲೀಟ್ ಆಗಿರ್ತಕ್ಕಂತಹದ್ದು. ಅದಕ್ಕೆ ಕಾರಣ ಆ ವಿಡಿಯೋದಲ್ಲಿ ಉಲ್ಲೇಖ ಮಾಡಲಾದಂತಹ ಒಂದಷ್ಟು ವಿಚಾರಗಳು ಕೆಲವರ ವ್ಯಕ್ತಿತ್ವಕ್ಕೆ ಘಾಸಿ ತಂದಿರತಕ್ಕಂತಹದ್ದು. ಜೊತೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಖ್ಯಸ್ಥ ವೀರೇಂದ್ರ ಹೆಗ್ಗಡೆ ಮತ್ತು ಅವರ ಕುಟುಂಬ ಸದಸ್ಯರ ವಿರುದ್ಧ ಯಾವುದೇ ತೆರನಾದ ಆಧಾರರಹಿತ ಸುದ್ದಿ, ಮಾಹಿತಿ, ವಿಚಾರವನ್ನು ಪ್ರಸಾರ, ಹಂಚಿಕೆ ಮಾಡದಂತೆ ನ್ಯಾಯಾಲಯ ಏಕಪಕ್ಷೀಯ ತಾತ್ಕಾಲಿಕ ಪ್ರತಿಬಂಧಕಾದೇಶವನ್ನು ನೀಡಿದೆ. ಬೆಳ್ತಂಗಡಿಯ ವಿದ್ಯಾರ್ಥಿನಿ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಕೇಂದ್ರಿತವಾಗಿ ನೋಡಿ, ಯಾವ ಕಾರಣಕ್ಕೋಸ್ಕರ ಅರ್ಜಿದಾರರ ಅಥವಾ ದೂರುದಾರರ ಕೆಲ ಮನವಿಗಳನ್ನು ನಾನು ಹೇಳ್ತಾ ಇದ್ದೀನಿ, ಸ್ಪಷ್ಟವಾಗಿ ಕೇಳಿಕೊಳ್ಳಿ. ಬೆಳ್ತಂಗಡಿ ವಿದ್ಯಾರ್ಥಿನಿ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಕೇಂದ್ರಿತವಾಗಿ ಊರಿಗೆ ದೊಡ್ಡವರೇ ಕೊಲೆ ಮಾಡಿದವರ ಎಂಬ ಹೆಸರಿನಲ್ಲಿ ಯೂಟ್ಯೂಬರ್ MD ಸಮೀರ್ ಅಪ್ಲೋಡ್ ಮಾಡಿದ್ದಂಥ ವಿಡಿಯೋವನ್ನು ತೆಗೆದುಹಾಕಲು ಬೆಂಗಳೂರಿನ ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಲಯವು ಈಚೆಗೆ ಆದೇಶಿಸಿದ್ದು, ನ್ಯಾಯಾಲಯದ ಆದೇಶದಂತೆ ವಿಡಿಯೋವನ್ನು ಯೂಟ್ಯೂಬ್ ನಿರ್ಬಂಧ ವಿಧಿಸಿದೆ. ಧರ್ಮಸ್ಥಳದ ಸುಕೇಶ್ ಮತ್ತು ಶೀನಪ್ಪ ಮೂಲ ದಾವೆಯ ಭಾಗವಾಗಿ ಸಲ್ಲಿಸಿದ್ದ ಮಧ್ಯಂತರ ಅರ್ಜಿಯನ್ನು 6ನೇ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಧೀಶ ನಟರಾಜ್ ಅವರು ಪುರಸ್ಕರಿಸಿದ್ದಾರೆ. ಈಗ ಅರ್ಥ ಆಗಿರ್ಬೋದು, ಪ್ರತಿವಾದಿಯಾಗಿರುವಂತಹ MD ಸಮೀರ್, ಧೂತಾ ಸಮೀರ್ MD ಯೂಟ್ಯೂಬ್ ಚಾನಲ್, ಸಮೀರ್ MD ಯೂಟ್ಯೂಬ್ ಚಾನಲ್ ಮತ್ತು ಅವರ ಬೆಂಬಲಿಗರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಖ್ಯಸ್ಥ ವೀರೇಂದ್ರ ಹೆಗ್ಗಡೆ ಮತ್ತು ಅವರ ಕುಟುಂಬ ಸದಸ್ಯರ ವಿರುದ್ಧ ಯಾವುದೇ ತೆರನಾದ ಆಧಾರರಹಿತ ಸುದ್ದಿ, ಮಾಹಿತಿ, ವಿಚಾರ ಪ್ರಸಾರ, ಹಂಚಿಕೆ ಮಾಡದಂತೆ ನ್ಯಾಯಾಲಯವು ಏಕಪಕ್ಷೀಯ ತಾತ್ಕಾಲಿಕ ಪ್ರತಿಬಂಧಕಾದೇಶವನ್ನು ವಿಧಿಸಿದೆ. ಅಲ್ಲದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಖ್ಯಸ್ಥ ವೀರೇಂದ್ರ ಹೆಗ್ಗಡೆ ಮತ್ತು ಅವರ ಕುಟುಂಬದ ವಿರುದ್ಧ ಯೂಟ್ಯೂಬ್ LLC, ಇನ್ಸ್ಟಾಗ್ರಾಮ್ LLC, ಫೇಸ್ಬುಕ್, ಗೂಗಲ್, ಮೆಟಾದಲ್ಲಿ ಮಾಡಿರುವಂತಹ ಆಧಾರರಹಿತ ಆರೋಪಗಳನ್ನು, ಉಲ್ಲೇಖಿತ URLಗಳನ್ನು ತೆಗೆದುಹಾಕಬೇಕು ಎಂದು ಏಕಪಕ್ಷೀಯ ಮಧ್ಯಂತರ ಕಡ್ಡಾಯ ಪ್ರತಿಬಂಧಕಾದೇಶ ಮಾಡಿ ನ್ಯಾಯಾಲಯ ಆದೇಶ ಹೊರಡಿಸಿರುವಂತಹದ್ದು. ಈಗ ಇಂಟರ್ನೆಟ್ ಮೂಲಕ ಸಂವಹನವು ತಕ್ಷಣಕ್ಕೆ ಸಾಧ್ಯವಿದ್ದು ವಿಸ್ತೃತ ನೆಲೆಯಲ್ಲಿ ಸಾಕಷ್ಟು ಪರಿಣಾಮ ಉಂಟು ಮಾಡಲಿದೆ. ತಂತ್ರಜ್ಞಾನದಲ್ಲಿ ಬದಲಾವಣೆಯಾಗಿರುವುದನ್ನು ಪರಿಗಣಿಸಿ ನ್ಯಾಯಾಲಯಗಳು ಹಿಂದೆಂದಿಗಿಂತಲೂ ಈಗ ವಿಶೇಷವಾಗಿ ಮಧ್ಯಂತರ ಪ್ರತಿಬಂಧಕಾದೇಶ ಮಾಡುವಾಗ ಹೆಚ್ಚು ವಾಸ್ತವಿಕವಾಗಬೇಕಾಗುತ್ತದೆ ಎಂದು ನ್ಯಾಯಾಲಯ ಆದೇಶದಲ್ಲಿ ದಾಖಲಿಸಿದೆ. ಅಲ್ಲದೆ ಎಲ್ಲ ಪ್ರತಿವಾದಿಗಳಿಗೂ ಕೂಡ ಸಮನ್ಸ್ ಜಾರಿ ಮಾಡಿ ವಿಚಾರಣೆಯನ್ನು ಏಪ್ರಿಲ್ 24ಕ್ಕೆ ಮುಂದೂಡಿದೆ. ಹಾಗಾದರೆ MD ಸಮೀರ್ ಮಾಡಿದಂತಹ ವಿಡಿಯೋ ಯಾಕೆ ಡಿಲೀಟ್ ಆಯಿತು ಎನ್ನುವಂಥದ್ರ ಬಗ್ಗೆ ಒಂದಷ್ಟು ಜನರಿಗೆ ಗೊಂದಲ ಇರಬಹುದು. ಅರ್ಜಿದಾರರು ಸಲ್ಲಿಸಿರ್ತಕ್ಕಂತಹ ದೂರು, ಆ ದೂರನ್ನು ಸ್ಪಷ್ಟವಾಗಿ ಹೇಳಿದ್ದೀನಿ. ಈ ಕಾರಣಕ್ಕೋಸ್ಕರವೇ ಆ ಒಂದು ವಿಡಿಯೋಗೆ ಈಗ ನಿರ್ಬಂಧ ವಿಧಿಸಲಾಗಿರುವಂತಹದ್ದು. ಈಗ MD ಸಮೀರ್ ಮಾಡಿರ್ತಕ್ಕಂತಹ ವಿಡಿಯೋಗೆ ಘನ ನ್ಯಾಯಾಲಯ ತಡೆಯಾಜ್ಞೆ ಕೊಟ್ಟಿರುವಂತಹದ್ದು. ಹಾಗಾದ್ರೆ ಸಮೀರ್ ವಿಡಿಯೋ ಕರ್ನಾಟಕದಾದ್ಯಂತ ಭಾರಿ ಸಂಚಲನವನ್ನು ಮೂಡಿಸಿತ್ತು. ವ್ಯಾಪಕ ಪರವಿರೋಧ ಚರ್ಚೆಗೂ ಕೂಡ ಕಾರಣವಾಗಿತ್ತು. ಈಗ ಇದ್ದಕ್ಕಿದ್ದ ಹಾಗೆ ವಿಡಿಯೋ ಡಿಲೀಟ್ ಆದಾಗ ಜನರಿಗೂ ಕೂಡ ಒಂದಷ್ಟು ಗೊಂದಲಗಳು ಎದುರಾಗಿತ್ತು. ಆ ಗೊಂದಲಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಕಾರಣಕ್ಕೋಸ್ಕರ ವಿಡಿಯೋ ಡಿಲೀಟ್ ಆಗಿದೆ, ಅದಕ್ಕೆ ಇರತಕ್ಕಂತಹ ಮೂಲ ಕಾರಣಗಳೇನು, ಎಲ್ಲದರ ಬಗ್ಗೆಯೂ ಕೂಡ ಈಗಾಗಲೇ ನಿಮಗೆ ನಾವು ರಿವೀಲ್ ಮಾಡಿ ಪ್ರತಿಯೊಂದು ವಿಚಾರವನ್ನು ಕೂಡ ಕೊಟ್ಟಿದ್ದೀವಿ. ಹಾಗಾದರೆ ಸಮೀರ್ ವಿರುದ್ಧ ಇದ್ದಂತಹ ಆರೋಪಗಳೇನು? ಸಮೀರ್ ಆ ವಿಡಿಯೋದಲ್ಲಿ ಉಲ್ಲೇಖ ಮಾಡಿದಂತಹ ಆಧಾರರಹಿತ ಎಂದು ಹೇಳಲಾಗ್ತಾ ಇದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಖ್ಯಸ್ಥ ವೀರೇಂದ್ರ ಹೆಗ್ಗಡೆ ಮತ್ತು ಅವರ ಕುಟುಂಬ ಸದಸ್ಯರ ವಿರುದ್ಧ ಯಾವುದೇ ತೆರನಾದ ಆಧಾರರಹಿತ ಸುದ್ದಿ ಜೊತೆಗೆ ಇನ್ಫಾರ್ಮೇಷನ್, ವಿಚಾರವನ್ನು ಪ್ರಸಾರ,
ಅಥವಾ ಹಂಚಿಕೆ ಮಾಡದಂತೆ ಈಗ ನ್ಯಾಯಾಲಯ ಏಕಪಕ್ಷೀಯ ತಾತ್ಕಾಲಿಕ ಪ್ರತಿಬಂಧಕಾದೇಶವನ್ನು ಹೊರಡಿಸಿರುವಂಥದ್ದು. ಜೊತೆಗೆ ಬೆಳ್ತಂಗಡಿಯ ವಿದ್ಯಾರ್ಥಿನಿ ಆ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಕೇಂದ್ರಿತವಾಗಿ ಊರಿಗೆ ದೊಡ್ಡವರೇ ಕೊಲೆ ಮಾಡಿದ್ದಾರಾ ಅಂತ ಹೇಳಿ ಒಂದು ಪ್ರಶ್ನಾರ್ಥಕ ಚಿಹ್ನೆ ಹಾಕಿ ಒಂದು ಸಾಲನ್ನು ಕೂಡ ಉಲ್ಲೇಖ ಮಾಡಿದರು ಸಮೀರ್. ಹಾಗಾದರೆ ಯಾವ ವ್ಯಕ್ತಿಯನ್ನು ಉದ್ದೇಶಿಸಿ ಆತ ಆ ಸಾಲನ್ನು ಹಾಕದ? ಆ ಸಾಲಿನಿಂದಾಗಿ ಒಂದು ವ್ಯಕ್ತಿತ್ವದ ಘನತೆ ಮತ್ತು ಅವರ ಮಾನವನ್ನು ಹರಣ ಮಾಡುವಂತಹ ಸಾಲು ಅದು ಎನ್ನುವಂತಹ ನಿಟ್ಟಿನಲ್ಲಿ ಈಗ ಅರ್ಜಿದಾರರು ದೂರನ್ನು ಸಲ್ಲಿಸಿರುವಂತಹದ್ದು. ನ್ಯಾಯಾಧೀಶ ಘನ ನ್ಯಾಯಾಲಯದ ನ್ಯಾಯಪೀಠ ಎಸ್ ನಟರಾಜ್ ಅವರು ಅದನ್ನು ಪುರಸ್ಕರಿಸಿದ್ದಾರೆ. ಪ್ರತಿವಾದಿಯಾಗಿರುವಂತಹ MD ಸಮೀರ್, ಧೂತಾ ಸಮೀರ್ MD ಯೂಟ್ಯೂಬ್ ಚಾನಲ್, ಸಮೀರ್ MD ಯೂಟ್ಯೂಬ್ ಚಾನಲ್ ಮತ್ತು ಅದರ ಬೆಂಬಲಿಗರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಖ್ಯಸ್ಥ ವೀರೇಂದ್ರ ಹೆಗ್ಗಡೆ ಮತ್ತು ಅವರ ಕುಟುಂಬ ಸದಸ್ಯರ ವಿರುದ್ಧ ಯಾವುದೇ ತೆರನಾದ ಆಧಾರರಹಿತ ಸುದ್ದಿ, ಮಾಹಿತಿ, ವಿಚಾರ, ಪ್ರಸಾರ, ಹಂಚಿಕೆ ಮಾಡದಂತೆ ನ್ಯಾಯಾಲಯವು ಈಗ ತಡೆಯಾಜ್ಞೆಯನ್ನು, ತಾತ್ಕಾಲಿಕ ಪ್ರತಿಬಂಧಕಾದೇಶವನ್ನು ಹೊರಡಿಸಿದೆ. ಈ ಒಂದು ಕಂಟೆಂಟ್ ಅದು ಫೇಸ್ಬುಕ್ನಲ್ಲೇ ಇರಲಿ, ಯೂಟ್ಯೂಬ್ನಲ್ಲೇ ಇರಲಿ, ಇನ್ಸ್ಟಾಗ್ರಾಮ್ನಲ್ಲೇ ಇರಲಿ, ಸೋಷಿಯಲ್ ಮೀಡಿಯಾದ ಯಾವುದೇ ಪ್ಲಾಟ್ಫಾರ್ಮ್ನಲ್ಲೂ ಕೂಡ ಇದ್ದರೂ ಕೂಡ ಅದು ಡಿಲೀಟ್ ಆಗುತ್ತೆ. ಅದಕ್ಕೆ ಈಗ ಸ್ಟೇ ಬಂದಿರತಕ್ಕಂತಹದ್ದು. ಎಲ್ಲಿಯೂ ಕೂಡ ಅದು ಪ್ರಸಾರ ಆಗುವ ಆಗಿಲ್ಲ. ಇದು ನ್ಯಾಯಾಲಯದ ಆದೇಶ. ಆ ವಿಡಿಯೋದಲ್ಲಿ ಕೆಲವರ ವ್ಯಕ್ತಿತ್ವಕ್ಕೆ ಘಾಸಿಯಾಗುವಂತಹ ಕೆಲವು ಅಂಶಗಳು ಇದ್ದಾವೆ ಎನ್ನುವಂತಹದ್ದು ಅರ್ಜಿದಾರರ ದೂರು. ಆ ದೂರನ್ನು ಪುರಸ್ಕರಿಸಿದೆ ನ್ಯಾಯಾಲಯ. ಈಗ ಆ ಆದೇಶದ ಬೆನ್ನಲ್ಲೇ ವಿಡಿಯೋ ಡಿಲೀಟ್ ಆಗಿರುವಂತಹದ್ದು. ಸೌಜನ್ಯಾಳಿಗಾದಂಥ ಅನ್ಯಾಯವನ್ನು ಅನಾವರಣಗೊಳಿಸಿದಂತಹ ದೂತನ ವಿಡಿಯೋ ಡಿಲೀಟ್ ಆಗಿದೆ. ಆ ನ್ಯಾಯಾಲಯದ ಕಂಪ್ಲೀಟ್ ಆರ್ಡರ್ ಕಾಪಿಯನ್ನು ನಾವು ಸ್ಕ್ರೀನ್ ಮೇಲೆ ರಿವೀಲ್ ಮಾಡಿದ್ದೀವಿ.